ನಮಸ್ಕಾರ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಸಾಕಷ್ಟು ಗೃಹಲಕ್ಷ್ಮಿಯರು ಪ್ರೊಫೈಲ್ನ ಕಳಿಸ್ತಾ ಇದ್ದಾರೆ. ಹಾಗೆಯೇ ನಾವು ನೆಕ್ಸ್ಟ್ ಮೈಸೂರಿಗೆ ಆಮೇಲೆ ಹುಬ್ಳಿ ಕೂಡ ಹೋಗ್ತಾ ಇದ್ದೀವಿ ಕಣ್ರಿ. ಇವತ್ತು ಜಾಲಹಳ್ಳಿಯಿಂದ ನೀಶಾ ಅವರು ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ಅವ್ರು ಏನು ವೆರೈಟಿ ಅಡುಗೆ ಮಾಡ್ತಾರೆ ನೋಡೋಣ. ಹಾಯ್ ನಿಶಾ, ನೀವೇನಾ? ನಾನೇ. ಓಕೆ, ಸುವರ್ಣ ಪ್ಲಸ್ ಟೀಮ್ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಗೆ ಬಂದಿದೆ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಅಡುಗೆ ಮಾಡಕ್ಕೆ ರೆಡಿ ಇದ್ದೀರಾ? ಫುಲ್ ರೆಡಿ. ವೆರೈಟಿ? ಹಾ, ಶ್ಯೂರ್. ಹಾಗಾದ್ರೆ ಹೋಗಿ ಶುರು ಮಾಡೋಣ. ಓಕೆ ಬನ್ನಿ. ನಿಶಾ ಅವರು ಅಡುಗೆ ಮಾಡ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆಗೋಣ. ನಿಶಾ ಅವರೇ, ವೆಲ್ಕಮ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ. ಥ್ಯಾಂಕ್ ಯು. ಸೊ ಹೌ ಆರ್ ಯು? ಫೈನ್. ನೀವು ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಏನ್ ಮಾಡ್ಕೊಂಡಿದ್ದೀರಾ ನೀವು? ನನ್ನ ಫ್ಯಾಷನ್ ಡಿಸೈನಿಂಗ್ ಆಯಿತು, ಜಾಬ್ ಹುಡುಕ್ತಾ ಇದ್ದೀನಿ. ಸಿಗೋ ತನಕ ಮನೆಯಲ್ಲೇ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಂಗೆ ಡ್ರೆಸ್ಸು, ಸ್ಯಾರೀಸ್, ಹಾಫ್ ಸ್ಯಾರೀಸ್ ಎಲ್ಲ ಆರ್ಡ್ರ್ ಕೊಡ್ತಾರೆ. ಸೊ ಮಾಡ್ಕೊಡ್ತೀನಿ. ನನ್ನ ಡ್ರೆಸ್ಸಸ್ ನಾನೇ ಮಾಡ್ಕೊತೀನಿ. ಸೊ ಆಚೆ ಕಡೆ ಎಲ್ಲೂ ಹೋಗಲ್ಲ. ಹೊಲಿತೀರಾ? ಹಾಂ, ಸ್ಟಿಚ್ ಮಾಡ್ತೀನಿ, ಡಿಸೈನ್ ಮಾಡ್ತೀನಿ ಫುಲ್. ಓಕೆ, ಏನು ಓದಿರೋದು ನೀವು? ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನಿಂಗ್. ಓಕೆ, ಹಾಗಾದ್ರೆ ಫ್ಯಾಷನ್ ಡಿಸೈನರ್ ನೀವು ಅಲ್ವಾ? ಎಲ್ಲ ನಿಮ್ ಡ್ರೆಸ್ಸಸ್ ನೀವೇ? ಇದು ನೀವೇ? ನಾನೇ ಸ್ಟಿಚ್ ಮಾಡಿದ್ದು. ಸೂಪರ್ ಆಗಿದೆ. ಥ್ಯಾಂಕ್ ಯು. ಹಾಗಾದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ವೆರಿ ಲಕ್ಕಿ ನಿಮ್ ತರ ಏನೋ ಫ್ರೆಂಡ್ಸ್ ಸಿಗಕ್ಕೆ. ಒಳ್ಳೆ ಡಿಸೈನರ್ ಏನೋ ಇರ್ಬೋದು ಅಲ್ವಾ? ಇನ್ನೇನೆಲ್ಲ ಡಿಸೈನರ್ ವೇರ್ ಗಳೇ ಸಿಗುತ್ತಲ್ವಾ ನಿಮ್ಮ ಹತ್ರ ಅಲ್ವಾ? ಓಕೆ ಫೈನ್. ಹಾಗಾದ್ರೆ ಏನ್ ನೇಟಿವ್ ನಿಮ್ದು? ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್? ಓ, ಮಂಗಳೂರು. ಮಂಗಳೂರು. ಮನೆಯಲ್ಲಿ ಮಂಗಳೂರು ಭಾಷೆ ಮಾತಾಡ್ತೀರಾ ಅಥವಾ ತುಳುನೇ ಮಾತಾಡೋದು? ತುಳುನೇ ಮಾತಾಡೋದು. ಓಕೆ, ಒಂಥರ ಚೆನ್ನಾಗಿರುತ್ತಲ್ಲ. ಏನ್ ಪ್ಲೇಸಸ್ ಇಷ್ಟ ಆಗುತ್ತೆ ಮಂಗಳೂರಲ್ಲಿ ಜಾಸ್ತಿ ನಿಮ್ಗೆ? ಮಂಗಳೂರಲ್ಲಿ ಅಂದ್ರೆ ತುಂಬಾ ಏನು ಹೋಗಲ್ಲ. ಫಂಕ್ಷನ್ಸ್ ಎಲ್ಲ ಇದ್ರೆ ತುಂಬಾ ರೇರ್ ಹೋಗೋದು. ಓಕೆ. ಕಾಲೇಜೆಲ್ಲ ಇದ್ದಾಗ ರಜೆ ಹಾಕ್ಬೇಕಲ್ವಾ, ಸೊ ಮನೇಲಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ರಜೆ ಇದ್ದಾಗ ಏನಾದ್ರು ಫಂಕ್ಷನ್ಸ್ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು. ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಅಲ್ಲಿ ಪ್ಲೇಸಸ್ ಅಲ್ಲಿ? ನನ್ ಕಸಿನ್ಸ್ ಜೊತೆ ಇರೋದೇ ಇಷ್ಟ ಅಷ್ಟೇ. ಕಸಿನ್ಸ್ ಬೆಂಗಳೂರಿಗೆ ಬಂದ್ರು ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಬಟ್ ಅವ್ರು ಜಾಸ್ತಿ ಬರಲ್ಲ, ನಾನೇ ಅಲ್ಲಿಗೆ ಹೋಗ್ಬೇಕು. ಓಕೆ, ಅದು ನಿಮ್ ಕಸಿನ್ಸ್ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಇಷ್ಟ. ಇಷ್ಟ. ಓಕೆ, ಸೂಪರ್. ಹಾಗಾದ್ರೆ ನಿಶಾ ಅವರೇ, ಇವತ್ತು ಯಾವ ವೆರೈಟಿ ಡಿಶ್ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ಫಸ್ಟ್ ನಾನು ಎಳ್ನೀರಿನ ಸೂಪ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಬೇಬಿಕಾರ್ನ್ ಡಬಲ್ ಫ್ರೈಸ್. ಡಬಲ್ ಫ್ರೈಸ್. ಓಕೆ, ಫಸ್ಟ್ ಇವಾಗ ಎಳ್ನೀರ್ ಸೂಪ್. ಓಕೆ, ವೆರಿ ಡಿಫ್ರೆಂಟ್ ಅಲ್ವಾ ಇದು? ವೆರೈಟಿ ಆಗಿದೆ. ನಮ್ಮ ಚಾನಲ್ ಅಲ್ಲಿ ನಾವು ಹೇಳ್ತಾ ಇರ್ತೀವಿ, ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ವೆರೈಟಿ ಆಗಿರುವಂತಹ ಅಡುಗೆಗಳನ್ನ ಮಾಡಿ ತೋರಿಸ್ತೀವಿ ಅಂತ. ಅದಕ್ಕೆ ಜಸ್ಟಿಫೈ ಮಾಡ್ತಾ ಇದ್ದೀರಾ? ಎಲ್ಲರೂ ಎಳ್ನೀರು ಇದು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ತಿಂದಿರ್ತಾರೆ, ಸೂಪ್ ಕುಡ್ದಿರಲ್ಲ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಮಾಡೋಣ ಅಂತ. ನಿಜ, ಕರೆಕ್ಟ್ ಅದು. ನಿಶಾ, ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ? ಎಳ್ನೀರಿನ ಕೆನೆ, ಎಳ್ನೀರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಮೆಣಸಿನ ಪುಡಿ, ಬೆಳ್ಳುಳ್ಳಿ, ಕಾರ್ನ್ಫ್ಲೋರ್. ಓಕೆ, ಇಷ್ಟ ಐಟಮ್ಸ್ ಬೇಕಾಗುತ್ತೆ. ವೆರಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀರಾ? ಸಿಂಪಲ್. ಓಕೆ ಫೈನ್. ಫ್ಯಾಷನ್ ಡಿಸೈನರ್ ಅಂತ ಹೇಳಿದ್ರಿ, ಏನ್ ಫ್ಯೂಚರ್ ಪ್ಲಾನ್ಸ್ ಇದೆ ಈಗ ನಿಮ್ದು? ನನ್ನ ಓನ್ ಬೊಟಿಕ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಫುಲ್ ನಿಶಾ ಅಂತ ಫುಲ್ ಡಿಸೈನರ್ ಅಲ್ವಾ? ಹಾಗಾದ್ರೆ ನಾವು ಅದಕ್ಕೆ ಅಲ್ಲಿಗೆ ಬರ್ತಾ ಇರ್ತೀವಿ. ಶೋರ್ ಅಲ್ವಾ? ಫುಲ್ ಫೇಮಸ್ ಆಗಿ ನಿಮ್ ಬೊಟಿಕ್ ಚೆನ್ನಾಗಿ ಆಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತಿನ್ನೇನು ಮಾಡ್ಕೊಂಡಿದ್ದೀರಾ ನೀವು ಲೈಕ್ ಫ್ರೀ ಟೈಮ್ ಅಲ್ಲೆಲ್ಲ? ಫ್ರೀ ಟೈಮ್ ಇದ್ದಾಗ ನಂಗೆ ನೇಲ್ ಆರ್ಟ್ ಇಷ್ಟ, ನೇಲ್ ಆರ್ಟ್ ಮಾಡ್ತೀನಿ. ಡಾನ್ಸ್ ಅಂದ್ರೆ ಇನ್ನೂ ತುಂಬಾ ಇಷ್ಟ. ಓ, ಹಾಗಾದ್ರೆ ಸಾಕಷ್ಟಿದೆ ನಿಮ್ ಜೊತೆ ಮಾತಾಡೋದಿಕ್ಕೆ, ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ. ಅದನ್ನೆಲ್ಲ ಮಾಡ್ತೀನಿ. ಬಟ್ ಈಗ ಮೊದಲನೇದಾಗಿ ಏನ್ ಮಾಡ್ಕೋತೀರಾ? ಮಿಕ್ಸಿ ಜಾರ್ ಕೊಡಿ, ಅದಕ್ಕೆ ಪೇಸ್ಟ್ ಮಾಡ್ಕೊಬೇಕು. ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪನಾ? ಸ್ವಲ್ಪ. ಓಕೆ. ಆಮೇಲೆ ಹಸಿಮೆಣಸಿನ್ಕಾಯಿ. ನಿಮ್ಗೆ ಖಾರ ಇಷ್ಟನಾ? ಓಕೆ ಓಕೆ, ಮೀಡಿಯಂ ಇರಲಿ ಅಲ್ವಾ? ಜಾಸ್ತಿ ಖಾರ ಆದ್ರೂ ತಿನ್ನಕ್ಕಾಗಲ್ಲ. ಒಂದೆರಡು ಹಾಕ್ಕೊಳ್ಳೋಣ. ಓಕೆ. 1-3 ದಳ ಬೆಳ್ಳುಳ್ಳಿ. ಇಷ್ಟನ್ನ ಮಿಕ್ಸಿ ಮಾಡ್ಕೊಬೇಕು. ಇಷ್ಟೇನಾ? ನೀರು ಹಾಕ್ಬೇಕಾಯ್ತು? ಸ್ವಲ್ಪ ಹಾಕಿ ನೋಡಿ. ಸಾಕು. ಸಾಕಾ? ಮಿಕ್ಸ್ ಮಾಡ್ಕೊಂಬೋಣ. ಸಾಕು. ಸಾಕಾ? ಸಾಕಾ? ಇನ್ನು ಹಾಕ್ಬೇಕಾ? ಸಾಕು ಸಾಕು. ಇಷ್ಟು ಅಂದ್ರೆ ಇದು ಫುಲ್ ಪೇಸ್ಟ್ ಏನೋ ಬೇಡ, ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಇಷ್ಟು ಸಾಕಾ? ಓಕೆ ಫೈನ್. ಸೈಡಲ್ಲಿ ಇಟ್ಬಿಡ್ಲಾ? ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಈಗ? ಪ್ಯಾನ್ಗೆ ಎಳ್ನೀರು ಹಾಕೊಂಡ್ಬಿಡೋಣ. ಆನ್ ಮಾಡ್ಲಾ? 1 ಕಪ್ ಅಷ್ಟು ಇಟ್ಕೊಂಡಿದ್ದೀನಿ ಮೊದಲೇ. ಇನ್ನೊಂದು ಕಪ್ ಹಾಕಿ. ಇನ್ನೊಂದು ಕಪ್ ಹಾಕ್ಲಾ? ಸಾಕಾ? ಹಾಂ. ಇದು ಸ್ವಲ್ಪ ಕುದಿಬೇಕು. ಕುದ್ದಾದ್ಮೇಲೆ ಎಳ್ನೀರು ಕೆನೆ ಹಾಕೊಬೇಕು. ಓಕೆ, ನೆಕ್ಸ್ಟ್ ಏನು? ಇದಕ್ಕೆ ಇವಾಗ ಎಳ್ನೀರು ಕೆನೆ ಹಾಕೊಳ್ಳೋಣ. ನಿಮ್ಗೆ ಇಷ್ಟನಾ ಇದು ತಿನ್ನೋಕೆ? ಆ್ಯಕ್ಚುಲಿ ನಂಗೆ ಟೆಂಡರ್ ಕೋಕೋನಟ್ ತುಂಬ ಇಷ್ಟ. ನೀವು ಹೇಳಿದ್ರಿ ಐಸ್ ಕ್ರೀಮ್ ಅಂತ, ಆವಾಗಲೇ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಸಿಕ್ಕೋದಿಲ್ಲ. ಟೆಂಡರ್ ಕೋಕೋನಟ್ ಅಲ್ಲಿ
ಚೆನ್ನಾಗಿರುತ್ತೆ. ಬಟ್ ಸೂಪ್ ಯಾವತ್ತೂ ಕುಡ್ದಿಲ್ಲ. ಇವತ್ತು ಟ್ರೈ ಮಾಡಿ, ನಾನು ಮಾಡ್ಕೊಡ್ತೀನಿ. ಇದು ಹಾಕಿದ್ದೀನಿ. ಇದು 1-2 ಮಿನಿಟ್ಸ್ ಆಗಲಿ, ಯಾಕಂದರೆ ಅದು ಫ್ಲೇವರ್ ಬಿಟ್ಕೊಳ್ಳೋದು ನೀರಿಗೆ ಅವಾಗ. ಓಕೆ, ಅದ್ರದ್ದು ಕೆನೆದು. ಇವಾಗ ಅದು ಪೇಸ್ಟ್ ಹಾಕೊಂಡ್ಬಿಡೋಣ ಇದಕ್ಕೆ. ಓಕೆ, ರುಬ್ಕೊಂಡಿರುವಂಥ ಪೇಸ್ಟ್. ಹಾಗಾದ್ರೆ ಇದನ್ನ ಕುದಿಬೇಕು ಅನ್ಕೋತೀನಲ್ವಾ? 1 ಮಿನಿಟ್. ಸೊ ಹಾಗಾದ್ರೆ ಇದು ಕುದೀತಾ ಇರಲಿ, ಅಲ್ಲಿವರೆಗೂ ಒಂದು ಬ್ರೇಕ್ ತಗೊಂಡ್ಬಿಡಿ. ಓಕೆ ವೀಕ್ಷಕರೇ, ನಿಶಾ ಅವರು ಎಳ್ನೀರು ಪಲ್ಪ್ ಎಲ್ಲ ಹಾಕಿ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಕುದಿಬೇಕಂತೆ. ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನಂಗಂತೂ ಘಮ ಘಮ ಅಂತಿದೆ. ಅದು ರೆಡಿ ಆಗೋಷ್ಟೊತ್ತಿಗೆ ನೀವೊಂದು ಶಾರ್ಟ್ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಿದೆ, ಗಮ್ಮಂತಿದೆ ಅಲ್ವಾ? ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇದಕ್ಕೆ ಇವಾಗ ಕಾರ್ನ್ ಫ್ಲೋರ್ ಹಾಕೋಣ. ಸ್ವಲ್ಪ ಥಿಕ್ನೆಸ್ ಬರಬೇಕು. ಇದು ತುಂಬಾ ನೀರಿದ್ರೂ ಚೆನ್ನಾಗಿದೆ. ಸ್ವಲ್ಪ ಥಿಕ್ನೆಸ್, 1/2 ಸ್ಪೂನ್ ಅಷ್ಟೇ ಸಾಕು. ಅದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಜಾಸ್ತಿ ಇದು ಆಗಲ್ಲ ಅಲ್ವಾ? ಗಂಟು ಆಗಲ್ಲ. ತುಂಬಾ ಲಿಕ್ವಿಡಿ ಇದ್ರೂ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹಾಕೋದು. ಓಕೆ, ಇದಕ್ಕೆ ಇವಾಗ ಪೆಪ್ಪರ್ ಪೌಡರ್ 1/2 ಸ್ಪೂನ್. ಖಾರಕ್ಕೆ ಅಲ್ವಾ? ಸ್ಪೈಸಿ ಇರಬೇಕು. ಸೂಪ್ ಯಾವಾಗ ಸ್ವಲ್ಪ ಸ್ಪೈಸಿ ಇರಬೇಕು. ಯಾಕಂದ್ರೆ ಊಟಕ್ಕಿಂತ ಮುಂಚೆ ತಿನ್ನೋದು ಅಲ್ವಾ, ಕುಡಿಯೋದು, ಅದು ಸ್ವಲ್ಪ ಹಸುವಾಗ್ಲಿ, ಜಾಸ್ತಿ ಹಸುವಾಗ್ಲಿ ಅಂತ ಸೂಪ್ ಕುಡಿತಾರೆ. ಹೌದು. ಸಾಲ್ಟ್, ವೆರಿ ಗುಡ್ ಸ್ಟಾರ್ಟರ್ ಆಗಿದ್ರೆ. ಓಕೆ, ಈಗ ಇದು ಕುದಿಬೇಕು. ಹಾಗಾದ್ರೆ ಹೇಳಿ ನಿಶಾ, ನೀವು ಫ್ರೀ ಟೈಮಲ್ಲಿ ಏನೇನ್ ಮಾಡ್ತಿರ್ತೀರಾ? ಜಾಸ್ತಿ ಏನು ಅಡುಗೆಗಳನ್ನ ಟ್ರೈ ಮಾಡ್ತಿರ್ತೀರಾ ಅಥವಾ ನೀವು ಬೊಟಿಕ್ ಅಂತ ಹೇಳಿದ್ರೆ ಅದಕ್ಕೇನ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಾ? ಪ್ರಿಪರೇಷನ್ಸ್ ಅಂದ್ರೆ ನಾನು ಇವಾಗ ಮನೇಲಿ ಮಾಡ್ತಾ ಇರೋದೇ ಒಂಥರ ಪ್ರಿಪರೇಷನ್ ತರ. ಯಾಕಂದ್ರೆ ಒಂದೇ ಸತಿ ಬೊಟಿಗೆ ಜಂಪ್ ಆದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಚಿಕ್ಕದಿಂದ ಆಮೇಲೆ ದೊಡ್ಡದಕ್ಕೆ ಹೋಗೋಣ ಅಂತ ಮನೇಲೆ ಸ್ಮಾಲ್ ಕ್ವಾಂಟಿಟಿ ಆರ್ಡರ್ಸ್ ತಗೊಂಡು ಆಮೇಲೆ ಕಸ್ಟಮರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾರೆ. ಒಂದೇ ಸತಿ ಅಂದ್ರೆ ಯಾರಿಗೂ ಗೊತ್ತಿರಲ್ಲ ನಾನು ಏನಾದ್ರು ಮಾಡ್ತಾ ಇದ್ದೀನಿ ಅಂತ. ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಂಗೆ ಆರ್ಡರ್ಸ್ ಜಾಸ್ತಿ ಆದ್ಮೇಲೆ ಓನ್ ಬೊಟಿಕ್ ಸ್ಟಾರ್ಟ್ ಮಾಡೋಣ ಅಂತ. ಆಕ್ಚುಲಿ ಇದು ವೆರಿ ಗುಡ್. ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಹೆಣ್ಮಕ್ಳು ಕೈ ಸುಟ್ಕೊಳ್ಳೋದ್ ಬದಲು ಮುಂಚೆಯಿಂದಾನೇ ಈ ತರ ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಆನಂತರ ಅದನ್ನ ಲಾರ್ಜ್ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಒಳ್ಳೆ ಟ್ಯಾಲೆಂಟ್ ಇದೆ ಅನ್ಕೊಂಡಿದೀನಿ ನಿಮ್ಗೆ. ಹಾಗೆ ಏನೋ ನೇಲ್ ಆರ್ಟ್ ಕೂಡ ಅಂತ ಹೇಳ್ತಾ ಇದ್ರಿ ಅಲ್ವಾ? ಏನದು ಅಂದ್ರೆ ನೀವೇನೋ ಕ್ಲಾಸಸ್ಗೆ ಹೋಗಿದ್ರಾ? ಕ್ಲಾಸಸ್ ಏನಿಲ್ಲ, ನಂಗೆ ಸ್ವಲ್ಪ ಪೇಂಟಿಂಗ್ ಹುಚ್ಚಿತ್ತು ಅವಾಗಿಂದ. ಸೊ ಬ್ರಷಲ್ಲಿ ಟ್ರೈ ಮಾಡ್ತೀನಿ. ಅಂದರೆ ನಾನು ಎಲ್ಲರೂ ಫಂಕ್ಷನ್ಗೆ ಹೋದಾಗ ಡ್ರೆಸ್ಸಿಗೆ ಮ್ಯಾಚಿಂಗ್ ನೇಲ್ ಆರ್ಟ್ ಮಾಡ್ಕೊಳ್ಳೋ ಥರ ಎಲ್ಲ. ನಿಮ್ಮ ಕೈಯಲ್ಲೂ ಮಾಡ್ಕೊಂಡಿದ್ದೀರಾ? ಸಕ್ಕದಾಗಿದೆ ವೀಕ್ಷಕರೇ, ನಿಜವಾಗ್ಲೂ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಗ್ರ್ಯಾಂಡ್ ಪಿಕ್ಸ್ ಥೀಮ್. ಅಂದ್ರೆ ಅದೇ ರೇಸಲ್ಲೆಲ್ಲ ಸ್ಟಾರ್ಟಿಂಗ್ ಇರೋದು ನೋಡಿ, ಬ್ಲ್ಯಾಕ್ ವೈಟ್ ಆ ಥರ. ಸೊ ನಿಮ್ಮ ಓನ್ ಇಮ್ಯಾಜಿನೇಷನ್ಸ್ ಇವೆಲ್ಲ ಒಂಚೂರು ಅಲ್ಲಿ ಇಲ್ಲಿ ಕದ್ಬಿಟ್ಟು ನೀವು ಟಿವಿಲಿ ಏನಾದ್ರು ನೋಡಿದ್ರೆ ಅದ್ರದ್ದು ಏನಾದ್ರು ಇನ್ಸ್ಪಿರೇಷನ್ ತಗೊಂಡು ಮಾಡ್ಬಿಡೋದು. ಹಂಗೆ ಡ್ರೆಸ್ಸು ಅಷ್ಟೇ ಹಾಗೇನೆ ಇನ್ಸ್ಪಿರೇಷನ್ ಥೀಮ್ ಎಲ್ಲ ಇಟ್ಕೊಂಡು ಮಾಡ್ತೀವಿ ನಾವು. ಸೊ ಇದಕ್ಕೂ ಹಂಗೆ ಅದನ್ನೇ ಇಂಪ್ಲೈ ಮಾಡೋದು. ಓಕೆ, ಸೊ ಚೆನ್ನಾಗಿದೆ ಅಲ್ವಾ? ಅದೊಂಥರ ವೆರೈಟಿ ಆಗಿ ಕಾಣುತ್ತೆ. ನಾರ್ಮಲ್ ನೇಲ್ಸ್ಗಿಂತ, ನೇಲ್ ಪಾಲಿಶ್ಗಿಂತ ಈ ರೀತಿ ವೆರೈಟಿ ಮಾಡಿದ್ರೆ. ಹಾಗೆ ಸ್ಟೋನ್ಸ್ ಎಲ್ಲಾನು ಇಡ್ತಾರೆ. ಹೌದು, ನೀವು ಇಡ್ತೀರಾ ಸ್ಟೋನ್ಸ್ ಎಲ್ಲ? ಸಿಕ್ಕಾಪಟ್ಟೆ ಮಾಡ್ತೀರಾ. ಹಾಗೇನೆ ಬೇರೆ ಇನ್ನೇನೇನ್ ಮಾಡ್ತೀರಾ? ಡ್ರಾಯಿಂಗ್, ಪೇಂಟಿಂಗ್? ಕೋರ್ಸಲ್ಲಿ ಮೇನ್ಲಿ ಸ್ಕೆಚಿಂಗ್ ಚೆನ್ನಾಗಿರ್ಬೇಕು. ಓಕೆ, ಸ್ಕೆಚಿಂಗ್ ಚೆನ್ನಾಗಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಡಿಸೈನ್ ಎಲ್ಲ ಮಾಡ್ಬೇಕಲ್ವಾ? ಸೊ ಸ್ಕೆಚಿಂಗ್ ಮೇನ್ ನಮ್ದು, ಕಲರಿಂಗ್, ಸ್ಕೆಚಿಂಗ್ ಎಲ್ಲ. ಓಕೆ, ಸೊ ಸ್ಕೆಚ್ಗಳೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮ್ಯಾನಿಕ್ವೀನ್ಸ್ ಎಲ್ಲ ಮಾಡಬೇಕು. ಏನಂತಾರೆ ಅದನ್ನ? ಮ್ಯಾನಿಕ್ವೀನ್ಸ್. ಓಕೆ, ಫೈನ್. ಎಲ್ಲ ಟೆಕ್ನಿಕಲ್ ವರ್ಡ್ಸ್ ಅಲ್ಲ? ಸೂಪರ್. ಹಾಗಾದ್ರೆ ಇದು ಕುದ್ದಿದೆ ಅಲ್ವಾ ಈಗ? ಇದಾಯ್ತು. ಓಕೆ, ಆಫ್ ಮಾಡಬೇಡ. ಓಕೆ, ಸೊ ಟೆಂಡಾ ಕೋಕೋನಟ್ ಸೂಪ್ ರೆಡಿ ಆಯ್ತು ಇವಾಗ. ನೆಕ್ಸ್ಟ್ ಇನ್ನೇನು ರೆಸಿಪಿ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಬೇಬಿ ಕಾರ್ನ್ ಡಬಲ್ ಫ್ರೈಸ್. ಬೇಬಿ ಕಾರ್ನ್ ಫ್ರೈ, ಡಿಪ್ ಫ್ರೈ, ಏನು? ಡಬಲ್ ಫ್ರೈ. ಓಕೆ, ಬೇಬಿ ಕಾರ್ನ್ ಡಬಲ್ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್? ಬೇಬಿ ಕಾರ್ನ್, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಒಣ ಮಾವಿನಕಾಯಿ ಪುಡಿ, ಗರಂ ಮಸಾಲ, ಸ್ವೀಟ್ ಚಿಲ್ಲಿ ಸಾಸ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಕರಿಮೆಣಸಿನ ಪುಡಿ, ಎಣ್ಣೆ. ಹಾಗಾದ್ರೆ ಮೊದಲನೇದಾಗಿ ಏನು ಮಾಡ್ಕೋತೀರಾ? ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಬೇಬಿ ಕಾರ್ನ್ಸ್ನ ಹಾಕೊಳ್ಳೋಣ. ಬೇಬಿ ಕಾರ್ನ್ನ ಫುಲ್ ಎರಡೇ ಭಾಗ ಮಾಡ್ಕೊಂಡಿದ್ದೀನಿ, ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಓಕೆ, ಮಧ್ಯದಲ್ಲಿ ಕಟ್ ಮಾಡಿ. ಹೌದು, ಎರಡು ಭಾಗ ಆಗುತ್ತೆ. ಓಕೆ, ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೊಬೇಕು. ಇದಕ್ಕೆ ನೀರು ಯೂಸ್ ಮಾಡೋಂಗಿಲ್ಲ, ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಓಕೆ, ಎಲ್ಲ ಸ್ವಲ್ಪ ಸ್ವಲ್ಪ
ಸಾಲ್ಟ್. ಓಕೆ, ಇದು ಡ್ರೈ ಮ್ಯಾಂಗೋ ಪೌಡರ್. ಏನಿದು ಡ್ರೈ ಮ್ಯಾಂಗೋ ಪೌಡರ್ ಅಂತ? ಮ್ಯಾಂಗೋ ಡ್ರೈ ಆಗಿ ಪೌಡರ್ ಮಾಡಿರೋದು, ಹುಳಿ ಬರಕ್ಕೆ ಸ್ವಲ್ಪ ಹುಳಿ ಇರುತ್ತೆ. ಓಕೆ, ಎಲ್ಲ ಸೂಪರ್ ಮಾರ್ಕೆಟ್ ಸಿಗುತ್ತಾ? ಹಾಂ, ಸೂಪರ್ ಮಾರ್ಕೆಟ್ ಸಿಗುತ್ತೆ. ಆಮ್ಚೂರ್ ಪೌಡರ್ ಅಂತ? ಹಾಂ, ಆಮ್ಚೂರ್ ಪೌಡರ್. ಹಾಂ, ಓಕೆ, ಡ್ರೈ ಮ್ಯಾಂಗೋ ಪೌಡರ್. ಕಾರ್ನ್ಫ್ಲೋರ್. ಅದು ಎಲ್ಲ ಹಾಫ್ ಸ್ಪೂನ್. ಹಾಂ, ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಓಕೆ, ಇದಕ್ಕೆ ನೀರೇ ಆ್ಯಡ್ ಮಾಡೋಂಗಿಲ್ವಾ? ಬೇಕಿದ್ರೆ 1-2 ಡ್ರಾಪ್ಸ್ ಹಾಕೊಬೋದು ಅಷ್ಟೇ. ಆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಇಡಬೇಕಾ ಈಗ? ಹಾಕ್ಲಾ? ಡೀಪ್ ಫ್ರೈ ಮಾಡ್ಕೊಬೇಕು ಅದಕ್ಕೆ. ಓಕೆ ಓಕೆ, ಸಾಕಾಗುತ್ತಾ ಎಣ್ಣೆ? ಸಾಕು. ಇದನ್ನು ಹಾಕ್ಕೊಂಬಿಡೋಣ. ಓಕೆ, ಸಾಕು. ಇದೇನು ಫುಲ್ ಫ್ರೈ ಆಗಬೇಕು ಅಂತಲ್ಲ, ಯಾಕಂದ್ರೆ ಇನ್ನೊಂದ್ಸತಿ ಫ್ರೈ ಮಾಡ್ಕೊಂತೀವಿ ನಾವು. ಇನ್ನೊಂದ್ಸಲ ಫ್ರೈ ಮಾಡ್ತೀವಿ, 2 ಸತಿ ಫ್ರೈ ಮಾಡ್ಕೊಂತೀವಿ. ಸೊ ಇದಕ್ಕೆ ಹೆಸರು ಡಬಲ್ ಫ್ರೈಸ್ ಅಂತ. ಓಕೆ, ಡಬಲ್ ಫ್ರೈಸ್ ಅಂತ ಅದಕ್ಕೆ ಹೆಸರಾ? ಓಕೆ, 2 ಸಲ ಮಾಡ್ಕೋತೀರಿ. ಇದು ಇವಾಗ ಸಾಕಿಷ್ಟು. ಸಾಕಾ? ಅಂದ್ರೆ ಸ್ವಲ್ಪ ಫ್ರೈ ಆದ್ರೆ ಸಾಕ, ಸ್ವಲ್ಪ ಕ್ರಿಸ್ಪಿನೆಸ್ ಬಂದ್ರೆ ಸಾಕು. ಓಕೆ, ಸಖತ್ತು ಐಡಿಯಾ ಅಲ್ವಾ? ಡಬಲ್ ಫ್ರೈಸ್. ಓಕೆ, ಸೈಡಲ್ಲಿ ಇರಲಿದ್ದು. ಈಗ ನೇಲ್ ಆರ್ಟ್ ಸ್ಟಾರ್ಟ್ ಮಾಡ್ತೀರಾ? ಫೈನ್. ನಿಮ್ಮ ಡ್ರೆಸ್ಸಲ್ಲಿ ಪಿಂಕ್ ಗ್ರೀನ್ ಹೈಲೈಟಿಂಗ್ ಆಗಿದೆ. ಹೌದು. ಸೊ ನಾನು ಆ 2 ಕಲರ್ ಯೂಸ್ ಮಾಡ್ಕೊಂಡು ಇವಾಗ ನಿಮ್ಮ ನೇಲ್ ಆರ್ಟ್ ಮಾಡ್ತೀನಿ. ಓಕೆ, ಸೂಪರ್. ಫಸ್ಟು ಪಿಂಕ್ ಹಾಕ್ಕೊಳ್ಳೋಣ. ಸೊ ಈಗ ಪಿಂಕ್ ಕಲರ್ ಆಗಿದೆ, 1 ಕೋಟಿಂಗ್ ಹಾಕ್ತಿದ್ದೀರಾ, ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಸ್ಟಾರ್ಟ್ ಮಾಡ್ತೀರಾ? ಗ್ರೀನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕಲರ್ ಕಾಂಬಿನೇಷನ್ಸ್ ಈಗ ಡ್ರೆಸ್ಸಲ್ಲಿ ಇರೋದನ್ನೇ ಯೂಸ್ ಮಾಡ್ತಿದ್ದೀರಾ ಅಲ್ವಾ? ಬಟ್ ಇಲ್ಲಿ ನನಗೆ ಗ್ರೀನ್ ಹೈಲೈಟಿಂಗ್ ಆಗಿದೆ, ನೀವು ಪಿಂಕ್ ಹಾಕಿದ್ದೀರಾ. ಸೊ ಗ್ರೀನು ಯೂಸ್ ಮಾಡ್ತೀನಿ ಇವಾಗ. ಹಾಫ್ ಗ್ರೀನ್ ಹಾಫ್ ಪಿಂಕ್ ಮಾಡ್ತೀನಿ. ಓಕೆ, ಆಮೇಲೆ ಸ್ಟೋನ್ ಸ್ಟಿಕ್ ಮಾಡ್ತೀನಿ. ಓಕೆ, ಸೊ ಅವಾಗ ಅದು ಚೆನ್ನಾಗಿ ಕಾಣುತ್ತೆ. ಪಿಂಕ್ ಬೇಸ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಯಾವ್ಯಾವ್ದು ಕಾಂಬಿನೇಷನ್? ಫಸ್ಟ್ ಗ್ರೀನ್ ಹಾಕ್ಬಿಟ್ಟು ಆಮೇಲೆ ಪಿಂಕ್ ಹಾಕಕ್ಕಾಗಲ್ಲ. ಗ್ರೀನ್ ಡಾರ್ಕ್ ಕಲರ್ ಅಲ್ವಾ, ಪಿಂಕ್ ಲೈಟ್ ಇದೆ. ಸೊ ನಾನು ಇವಾಗ ಗ್ರೀನ್ ಹಾಕ್ಬಿಟ್ಟು ಪಿಂಕ್ ಹಾಕಿದ್ರೆ ಪಿಂಕ್ ಬೇರೆ ಶೇಡ್ ಬಂದ್ಬಿಡುತ್ತೆ. ಓಕೆ, ಸೊ ಫಸ್ಟ್ ಲೈಟ್ ಕಲರ್ ಹಾಕೊಬೇಕು, ಆಮೇಲೆ ಡಾರ್ಕ್ ಕಲರ್ ಹಾಕೊಬೇಕು. ಓಕೆ, ಯಾವತ್ತು ಫಸ್ಟ್ ಲೈಟ್ ಹಾಕೊಂಡು ಆಮೇಲೆ ಡಾರ್ಕ್ ಕಲರ್ ಹಾಕೋಬೇಕು. ಓಕೆ, ಇಟ್ಸ್ ಗುಡ್ ಸೆನ್ಸ್ ಅಲ್ವಾ? ಡಬಲ್ ಕಲರ್ ಹಾಫ್ ಅಂಡ್ ಹಾಫ್ ಮಾಡಿದ್ದೀರಾ, ಹಾಫ್ ಪಿಂಕ್ ಅಂಡ್ ಹಾಫ್ ಗ್ರೀನ್. ಬಟ್ ಅದು ಗ್ರೀನ್ ಪಿಂಕ್ ಮೇಲೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ಬಟ್ ಇಟ್ಸ್ ಓಕೆ ಅಲ್ವಾ? ಅದು ಪಿಂಕ್ ಹಾಕಿದ್ರೆ ಇನ್ನೂ ಅಂದರೆ ಪಿಂಕ್ ಲೈಟ್ ಅಲ್ವಾ, ಸೊ ಇನ್ನೂ ಮರ್ಜ್ ಆಗ್ಬಿಟ್ಟು ಇನ್ನೂ ಡಿಫ್ರೆಂಟ್ ಕಲರ್ ಆಗೋಗುತ್ತೆ. ಸೊ ದಿಸ್ ಇಸ್ ಗುಡ್ ಅಲ್ವಾ? ಓಕೆ, ಫೈನ್. ಸೊ ಇದಕ್ಕೆ ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಇದಕ್ಕೆ ನಾನು ಸ್ಟೋನ್ ಸ್ಟಿಕ್ ಮಾಡ್ತೀನಿ. ಓಕೆ, ಏನು ಸ್ಟೋನ್ಸ್ ಅದು ಆ್ಯಕ್ಚುಲಿ? ಮಾಮೂಲು ಕುಂದನ್ ಸ್ಟೋನ್ಸ್ ಬರುತ್ತಲ್ಲ, ಓಕೆ, ಅದೇ ಸೇಮ್ ಅದೇ ಥರ ಸ್ಟೋನ್ಸ್. ಐರನ್ ಸ್ಟೋನ್ಸ್ ಅಂತಾರಲ್ಲ ಇದಕ್ಕೆ? ಇದು ಐರನ್ ಅಲ್ಲ, ಸ್ಟಿಕ್ಕಿಂಗ್ ಸ್ಟೋನ್ಸ್. ಗಮ್ ಹಾಕ್ಬಿಟ್ಟು ಅಂಟಿಸ್ಬೇಕು. ಐರನ್ ಸ್ಟೋನ್ಸ್ ಬೇರೆ ಬರುತ್ತೆ, ಇದು ಗಮ್ ಹಾಕಿ ಅಂಟಿಸ್ಬೋದು. ಓಕೆ, ಫೈನ್. ಬಟ್ ಇದರಲ್ಲಿ ಇನ್ನೂ ನೈಲ್ ಪಾಲಿಶ್ ಡ್ರೈ ಆಗಿಲ್ಲ, ಸೊ ಹಾಕಿದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ಓಕೆ, ಆ ನೈಲ್ ಪಾಲಿಶ್ ಡ್ರೈ ಆದ್ಮೇಲೆ ಹಾಕೊಬೇಕು ಅಂದ್ರೆ ಫಸ್ಟ್ ಬೇಸ್ ಕೋಟ್ ಇರುತ್ತಲ್ವಾ, ಅದನ್ನ ನೀವು ಎಲ್ಲಿ ಸ್ಟಿಕ್ ಮಾಡ್ಕೊಬೇಕು ಅಲ್ಲಿ ಹಾಕ್ಬೇಕು. ಬೇಸ್ ಕೋಟ್ ಅಂದ್ರೆ ಇದು ಏನದು? ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ, ಲಿಕ್ವಿಡ್ ವೈಟ್ ನೀರ್ ತರ ಇರುತ್ತೆ. ಓಕೆ, ಸೊ ಅದನ್ನ ಹಾಕೊಂಡ್ರೆ ಇದಾಗೋಗುತ್ತೆ. ಫೈನ್. ಸೊ ಇವಾಗ ಅರಕ್ ಮುಂಚೆನೆ ನಾವು ಸ್ಟೋನ್ ಹಾಕೊಬಹುದು. ಓಕೆ, ಗ್ಲೂ ಬದಲು ಆ ಥರ ಯೂಸ್ ಮಾಡ್ಬೋದು ಅಂತ. ಕರೆಕ್ಟ್. ಕಾರ್ನರಲ್ಲಿ ಹಾಕ್ತಾ ಇದ್ದೀರಲ್ವಾ? ಬೇರೆ ಇನ್ನು ಯಾವ್ಯಾವ ಇದನ್ನ ಯೂಸ್ ಮಾಡ್ಬೋದು ಅಂದರೆ ಕಾಂಬಿನೇಷನ್ಸ್, ಬೆಸ್ಟ್ ಕಾಂಬಿನೇಷನ್ಸ್? ಅದೇ ನೀವು ಡ್ರೆಸ್ ಹಾಕ್ತಿರಲ್ವಾ, ಅದ್ರ ಮೇಲೆ ಡಿಪೆಂಡ್. ಡ್ರೆಸ್ ಅಲ್ಲ ಅಂದ್ರೆ ಈ ನೇಲ್ ಆರ್ಟ್ಗೆ ಇನ್ ಕಾಂಬಿನೇಷನ್ಸ್ ಇನ್ ಯಾವ್ಯಾವ ಚೆನ್ನಾಗಿ ಕಾಣುತ್ತೆ? ಎಲ್ಲ ಕಾಂಟ್ರಾಸ್ಟ್ ಕಲರ್ಸ್ ಚೆನ್ನಾಗೇ ಕಾಣುತ್ತೆ. 2 ಡಾರ್ಕ್ ಕಲರ್ಸ್ ಇರಬಾರ್ದು. ಒಂದು ಲೈಟ್ ಇದ್ರೆ ಒಂದು ಡಾರ್ಕ್ ಇರ್ಬೇಕು. ಹಂಗೆ ರೆಡ್ ಬ್ಲ್ಯಾಕ್ ಹಂಗೆ ಕಾಂಟ್ರಾಸ್ಟಿಂಗ್ ಕಲರ್ಸ್ ಇರಬೇಕು. ಓಕೆ, ಇವಾಗ ಆಗಿದೆ. ಇದಕ್ಕೆ ಸ್ಟ್ರೋಕ್ಸ್, ಬ್ಲ್ಯಾಕ್ ಅಲ್ಲಿ ಸ್ಟ್ರೋಕ್ಸ್ ಕೊಡ್ತೀನಿ. ಸೊ ಬ್ಲ್ಯಾಕ್ ಕಲರ್ ಇಂದ ಯಾವ ನಂಬರ್ ಬ್ರಷ್ ಯೂಸ್ ಮಾಡ್ತೀರಾ? 0 ಬ್ರಷ್. ಓಕೆ, ತಿನ್ ಸ್ಟ್ರೋಕ್ಸ್ ಬರಬೇಕು ಅಂದ್ರೆ 0 ಬ್ರಷ್ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ನೇಲ್ ಪಾಲಿಶ್ ಬ್ರಷ್ ಅಲ್ಲೇ ಹಾಕೊಬಹುದು. ಚೆನ್ನಾಗಿದೆ ಅಲ್ಲ?
ನೀವ್ ಹೇಳ್ಬೇಕು. ಇಟ್ಸ್ ರಿಯಲಿ ನೈಸ್ ಆಕ್ಚುಲಿ. ಆ ಸ್ಟೋನ್ಸ್ ಎಲ್ಲ ಹಾಕಿರೋದಕ್ಕೆ ಇಟ್ಸ್ ರಿಯಲಿ ಲುಕಿಂಗ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಿಶಾ, ಇಟ್ಸ್ ರಿಯಲಿ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಹಾಗೆಯೇ ವೀಕ್ಷಕರೇ, ಇದು ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿದೆ. ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ತರ ನೇಲ್ ಆರ್ಟ್ಗಳು. ಒಂಚೂರು ಇಮ್ಯಾಜಿನೇಷನ್ ಮತ್ತೆ ಕ್ರಿಯೇಟಿವಿಟಿ ಇದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಹಾಗೆ ಅಡುಗೆಗೆ ಬಂದ್ಬಿಡೋಣ ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ಕೋತೀರಾ ಇವಾಗ? ನೆಕ್ಸ್ಟ್ ಫ್ರೈಸ್ ಮಾಡ್ಕೊಂಡಿದೀವಲ್ಲ, ಒಂದ್ಸತಿ ಫ್ರೈ ಮಾಡ್ಕೊಂಡಿದೀವಿ, ಅದಕ್ಕೆ ಬಾಟರ್ ಪ್ರಿಪೇರ್ ಮಾಡ್ಕೊಬೇಕು. ಓಕೆ, ಇವಾಗ ಬಾಟರ್ ಪ್ರಿಪೇರ್ ಮಾಡ್ಕೊಂಡ್ಬರೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬೋಣ. ಓಕೆ, ಸೊ ಬಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಶಾ, ಇವಾಗ ಬಾಟರ್ ರೆಡಿ ಮಾಡ್ಕೊಬೇಕು ಅಂತ ಹೇಳಿದ್ರಿ. ಸೊ ಅದಕ್ಕೆ ಏನ್ ಬೇಕೀಗ? ಮಿಕ್ಸಿಂಗ್ ಬೌಲ್. ಓಕೆ, ಇದಕ್ಕೆ ಮೈದಾ ಹಿಟ್ಟು. ಓಕೆ, ಎಷ್ಟು ಹಾಕೋತೀರಾ? 1-2 ಸ್ಪೂನ್. ಓಕೆ, ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಏನಕ್ಕೆ ಯೂಸ್ ಮಾಡೋದು? ಕ್ರಿಸ್ಪಿನೆಸ್ ಬರುತ್ತೆ. ಓಕೆ, ಸೊ ಅಂದ್ರೆ ಬೋಂಡಾ ಬಜ್ಜಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು, ಫ್ರೈಗಳಿಗೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇದು ಡ್ರೈ ಮ್ಯಾಂಗೋ ಪೌಡರ್ ಸ್ವಲ್ಪ, ಯಾಕಂದ್ರೆ ಅದಕ್ಕೂ ಹಾಕ್ಕೊಂಡಿದ್ದೀವಿ. ಹೌದು, ಆಮ್ಚೂರ್ ಪೌಡರ್. ಪೆಪ್ಪರ್ ಪೌಡರ್ ಅಷ್ಟೇ ಸ್ವಲ್ಪ. ಚಿಲ್ಲಿ ಪೌಡರ್. ಓಕೆ, ಅದು ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟೇ. ಓಕೆ, ಗರಂ ಮಸಾಲ ಪೌಡರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಅದು ಒಳ್ಳೆ ಫ್ಲೇವರ್ ಕೂಡ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಾಲ್ಟ್ನು ಜಾಸ್ತಿ ಹಾಕೊಳ್ಳೋದು ಬೇಡ, ಯಾಕಂದ್ರೆ ಫಸ್ಟ್ ಅದಕ್ಕೂ ಹಾಕ್ಕೊಂಡಿದ್ದೀರಾ. ಹೌದು, ಸ್ವಲ್ಪ. ಸೋಯಾ ಸಾಸ್ 1 ಸ್ಪೂನ್ ಆಗುತ್ತೆ. ಓಕೆ, ಸೋಯಾ ಸಾಸ್ ಏನಕ್ಕೆ ಹಾಕೊಳ್ಳೋದು ಇದಕ್ಕೆ? ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರುತ್ತೆ, ಚೈನೀಸ್ ಟಚ್ ಕೊಡುತ್ತೆ. ಹೌದಾ? ಓಕೆ, ಬಿಕಾಸ್ ಆಮ್ಚೂರ್ ಪೌಡರ್ ಹಾಕೊಂಡಿರ್ತೀರಾ, ಅದು ಚೂರು ಹುಳಿ ಹುಳಿ ಇರುತ್ತೆ. ಇದು ಸ್ವೀಟ್ ಚಿಲ್ಲಿ ಸಾಸ್. ಓಕೆ, ಸ್ವೀಟ್ ಚಿಲ್ಲಿ ಸಾಸ್ ಅಂದ್ರೆ ರೆಡಿ ಸಿಗುತ್ತೆ ಅಲ್ವಾ? ರೆಡಿ ಸಿಗುತ್ತೆ. ಓಕೆ, ಅದನ್ನು 1 ಸ್ಪೂನ್ ಅಷ್ಟು. ಇದು ಒಂದು ಎಕ್ಸ್ಟ್ರಾ ಆಡ್ ಆನ್ ಟೇಸ್ಟಿಗೆ. ನೀರು ಹಾಕೊಬೇಕು. ನೀರು ಬೇಕಾ? ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇದು ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿನೂ ಬರುತ್ತೆ ಅಲ್ವಾ? ಒಳ್ಳೆ ಬಾಟರ್ ಬರುತ್ತೆ. ಇದು ರೆಡಿ ಆಗಿದೆ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಡಿಪ್ ಮಾಡಿ ಫ್ರೈ ಮಾಡಬೇಕು ಇದಕ್ಕೆ. ಓಕೆ, ಅಷ್ಟೇ ಇವಾಗ? ಅಷ್ಟೇ. ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ಇದು ನಾವು ಆಫ್ ಮಾಡಿದ್ವಿ, ಆನ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಬೇಡ ಅಲ್ವಾ? ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾಯ್ಬೇಕಲ್ವ ಈಗ? ನೀವು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯೂಶಲಿ ನೀವು ಮಾಡೋ ಅಡುಗೆಗಳೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ? ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ಯಾವುದು ಇಷ್ಟ ಇಲ್ಲ ಅನ್ನೋಂಗಿಲ್ಲ ಅಂತ ಅಲ್ವಾ? ಸೊ ಹಾಗಾದರೆ ನಿಮ್ಮ ಮಮ್ಮಿ ಅಂದರೆ ನಿಮ್ಮ ತಾಯಿಯವ್ರು ಏನು ಹೇಳಿದ್ದಾರೆ, ನೀವು ಮಾಡೋ ಅಡುಗೆಗಳಲ್ಲಿ ಯಾವ್ದು ಇಷ್ಟ ಇಲ್ಲ, ಅವ್ರು ಅದೆಲ್ಲ ಹೇಳಿದ್ದಾರೆ ನಮಗೆ ಸುವರ್ಣ ಪ್ಲಸ್ ನಮ್ಮ ಅಡುಗೆ ನಿಮ್ಮನೆ ಕಡೆಗೆ ಪ್ರೋಗ್ರಾಮ್ಗೆ. ಇದೊಂದು ಒಳ್ಳೆ ವೇದಿಕೆ ನೋಡಿ ನಿಮಗೆ, ಯಾವ್ದು ಚೆನ್ನಾಗಿ ಮಾಡ್ತೀರಾ ಮಾಡಲ್ಲ ಅಂತ ಗೊತ್ತಾಗೋಕ್ಕೆ ಅಲ್ವಾ? ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಸರಿ, ಓಕೆ, ಅಲ್ಲಿ ನೋಡಿ. ನನ್ನ ಹೆಸರು ಸುಲೋಚನಾ, ನೀಶನ್ ತಾಯಿ ನಾನು. ಅವಳು ಕಾಲೇಜ್ ಬಿಟ್ಟ ಮೇಲೆ ಚೆನ್ನಾಗಿ ಅಡುಗೆ ಕಲ್ತ್ಲು. ನಾನು ಊರಿಗೆ ಹೋದಾಗ ಅಡುಗೆ ಮಾಡ್ತಾಯಿದ್ಲು. ಮಟನ್ ಬಿರಿಯಾನಿ ತುಂಬ ಇಷ್ಟ ನನಗೆ ಅವಳು ಮಾಡಿದ್ದ. ವೆಜಿಟೇರಿಯನ್ ಅಷ್ಟು ಇಷ್ಟ ಆಗಲ್ಲ, ವೆಜಿಟೇರಿಯನ್ ಬಿರಿಯಾನಿ. ಸುವರ್ಣ ಪ್ಲಸ್ ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಆಗಲೇ ಹೇಳಿದ್ರಿ ನೀವು ಅಲ್ವಾ, ನಾನ್ ವೆಜ್ ನಾನು ಮಾಡೋ ಅಡುಗೆಗಳೆಲ್ಲ ಇಷ್ಟ ಆಗುತ್ತೆ ಅಂತ. ಅದು ಮತ್ತೆ ಅಗೇನ್ ಪ್ರೂವ್ ಆಗೋಯ್ತು. ಮಟನ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ಅದು ನಾನ್ ವೆಜ್ ಎಲ್ಲ ಆ್ಯಕ್ಚುಲಿ ಕೈ ಪಳಗ್ದವ್ರಿಗೆ ಅಂದರೆ ಚೆನ್ನಾಗಿ ಮಾಡಿ ರೂಢಿ ಇರೋರಿಗೆ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ಚೆನ್ನಾಗಿ ಮಾಡ್ತೀರಿ ಅಂತ ನಿಮ್ಮ ಮಮ್ಮಿ ಹೇಳಿದ್ರು. ನಮ್ಮ ಮಮ್ಮಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ವೆಜ್ ಅಂದರೆ ಅಷ್ಟಕ್ಕಷ್ಟೇ. ಸೊ ಅವ್ರು ನಾನ್ ವೆಜ್, ಅದಕ್ಕೆ ಅವ್ರ ಆಪ್ಷನ್ ನಾನ್ ವೆಜ್ ಕಡೆನೇ ಹೋಯ್ತು. ಆ್ಯಕ್ಚುಲಿ ನಾನ್ ವೆಜ್ ಇಷ್ಟ, ಅದರಲ್ಲಿ ಮಟನ್ ಬಿರಿಯಾನಿ ಅಂತ ಹೇಳಿದಾರಲ್ವಾ? ಸೊ ನೀವು ಚೆನ್ನಾಗಿ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮ ಮಮ್ಮಿ ಹೇಳಿರೋದು. ಹಾಗೆಯೇ ವೆಜ್ ಪಲಾವ್ ಇಷ್ಟ ಇಲ್ಲಲ್ಲ? ಅವರು ವೆಜ್ ಪಲಾವ್ ತಿನ್ನಲ್ಲ, ಅದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರು. ನೀವು ಮಾಡಿರೋ ವೆಜ್ ಪಲಾವ್ ಇಷ್ಟ ಇಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಇಷ್ಟ ಆಗೋದು, ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ. ಇವಾಗ ಎಲ್ಲರಿಗೂ ಟೇಸ್ಟ್ ಒಂದೇ ಇರ್ಬೇಕಂತೇನೆ. ನನಗೆ ಏನೋ ಟೆಂಡ ಕೋಕೋನಟ್ ಸೂಪ್ ಇಷ್ಟ ಆಗದೆ ಇರ್ಬೋದು, ನಿನಗಿಷ್ಟ ಆಗ್ಬೋದು ಅಲ್ವಾ? ಆ ಥರ. ಬಟ್ ಅವ್ರ ಪ್ರಕಾರ ನೀವು ಮಾಡೋ ವೆಜಿಟೇಬಲ್ ಒಪ್ಕೋಬೇಕು ಅಲ್ವಾ? ವೆಜಿಟೇಬಲ್ ಬಾತ್ ಇಷ್ಟ ಆಗಲ್ಲ. ಓಕೆ, ಫೈನ್. ಹಾಗಾದ್ರೆ ನಾನ್ ವೆಜ್ದೇ ಸೂಪರ್. ಹಾಗಾದ್ರೆ ನಿಮಗೆ ನಾನ್ ವೆಜ್ನೇ ಇದು ಮಾಡಬೇಕು ಅಲ್ವಾ? ಓಕೆ, ಹಾಗಾದ್ರೆ
ಆಗಿದೆಯಾ ಈಗ? ಅದಕ್ಕೆ ಈಗ ಇಟ್ಕೊಳ್ಳಿ. ಫ್ರೈ ಮಾಡಿರೋ ಬೇಬಿ ಕಾರ್ನ್ಸ್ನ ಇದಕ್ಕೆ ಡಿಪ್ ಮಾಡ್ಕೊಬೇಕು. ಓಕೆ ಫೈನ್. ಇದು ಒಂದೊಂದೇ ಹಾಕೊಂಡ್ಬಿಡೋಣ. ಫುಲ್ ನೀಟಾಗಿ ಕವರ್ ಆಗಬೇಕು. ಚೆನ್ನಾಗಿ ಬೇಯ್ತಾ ಇದೆ. ಅಂದ್ರೆ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಅಂತಾನೂ ಹೇಳಿದ್ರೆ. ಮೂವೀಸ್ ನೋಡ್ತಿರ್ತೀರಾ? ನೋಡ್ತೀನಿ. ಏನು ಇತ್ತೀಚಿನ ಹೀರೋಗಳಲ್ಲಿ ಯಾರು ಇಷ್ಟ ಆಗ್ತಾರೆ? ನಂಗೆ ಯಶ್ ತುಂಬಾ ಇಷ್ಟ. ಏನಕ್ಕೆ ಇಷ್ಟ? ಯಶ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಡಾನ್ಸ್ ಚೆನ್ನಾಗಿ ಮಾಡ್ತಾರೆ, ಫೈಟ್ ಚೆನ್ನಾಗಿ ಮಾಡ್ತಾರೆ. ಮದ್ವೆ ಆಗೋ ಹುಡುಗ ಎಷ್ಟ್ ತರ ಇರ್ಬೇಕಾಗಾದ್ರೆ ಅನ್ಕೊಂಡಿರ್ತೀವಿ, ಆದ್ರೆ ಸಿಗ್ಬೇಕಲ್ಲ ಅಲ್ವಾ? ಬಟ್ ಸ್ಟಿಲ್ ಇನ್ನ ಮದ್ವೆ ಆಗಿಲ್ಲ ಅಲ್ವಾ? ಸೊ ಇನ್ನ ಟೈಮ್ ಇದೆ ಎಷ್ಟ್ ತರ ಇರೋರ್ನ ಹುಡ್ಕಕ್ಕೆ ಅಲ್ವಾ ನಿಮ್ ಪೇರೆಂಟ್ಸ್ಗೆ? ಇದಾಗಿದೆ. ಬೇಬಿ ಕಾರ್ನ್ ಡಬಲ್ ಫ್ರೈ ಅಲ್ವಾ? ಇವಾಗ ರೆಡಿ ಆಗಿದೆ. ಟೇಸ್ಟ್ ಮಾಡ್ಲಾ? ಮಾಡ್ಲಾ? ಮತ್ತೆ ಅದು ಬಾಣ್ಲಿಯಲ್ಲೇ ಹಂಗೆ ಇಲ್ಲ, ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ ಅಲ್ವಾ? ಸರ್ವಿಂಗ್ ಬೌಲ್ ಎಲ್ಲ ಹಾಕಿ ಗಾರ್ನಿಶ್ ಮಾಡ್ಕೊಂಡು ಎಲ್ಲ ಇಂಟೀರಿಯರ್ ಅಲ್ಲ ಫ್ಯಾಷನ್ ಡಿಸೈನಿಂಗ್ ಏನೇನು ಮಾಡ್ಬೇಕು ಇದಕ್ಕೆಲ್ಲ ಮಾಡ್ಕೊಂಬನ್ನಿ. ಅಷ್ಟ್ರಲ್ಲಿ ನಾನು ವೀಕ್ಷಕರಿಗೆ ಏನೋ ಹೇಳ್ಬಿಡ್ತೀನಿ. ಓಕೆ, ಅವರು ಏನಾದ್ರು ಡಿಸೈನ್ ಮಾಡೋದಕ್ಕೆ ನಾನು ಟಿಪ್ಸ್ ಕೊಟ್ಬಿಡ್ತೀನಿ. ಓಕೆ ವೀಕ್ಷಕರೇ, ನಿಶಾ ಅವರು ಇವಾಗ ಬೇಬಿ ಕಾರ್ನ್ ಡಬಲ್ ಫ್ರೈ ಮತ್ತು ಟೆಂಡರ್ ಕೊಕೊನಟ್ ಸೂಪ್ ಮಾಡಿದ್ರು. ನಿಜವಾಗ್ಲೂ ಚೆನ್ನಾಗಿದೆ, ಘಮ್ ಅಂತಿದೆ. ಅವ್ರು ಆ ಕಡೆ ಅದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ದೀನಿ. ಆದರೆ ನಿಮ್ಗೆ ಹೇಳೋ ವಿಷಯ ಏನು ಹೇಳಿ, ನೀವು ಇದೇ ರೀತಿ ವೆರೈಟಿಯಾಗಿ ಅಡುಗೆಗಳನ್ನ ಮಾಡ್ತೀರಾ ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಸ್ವವಿವರಗಳನ್ನು ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸವನ್ನು ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲಾಂದರೆ ನೀವು aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ಸೊ ಬೇಗ ಪ್ರೊಫೈಲ್ ಕಳಿಸಿ, ನಾವು ಬರ್ತೀವಿ ನಿಮ್ಮ ಮನೆಗೆ ನೀವು ಮಾಡುವಂಥ ಅಡುಗೆನ ಟೇಸ್ಟ್ ಮಾಡೋದಕ್ಕೆ. ನಿಶಾ, 2 ಡಿಶ್ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಮತ್ತೆ ಕೊಟ್ಬಿಡಿ. ಎಳ್ನೀರಿನ ಸೂಪ್ ಮತ್ತು ಬೇಬಿ ಕಾರ್ನ್ ಡಬಲ್ ಫ್ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಉಪ್ಪು, ಹುಳಿ, ಖಾರ, ಸ್ವೀಟ್, ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅರ್ಧ ಟೇಸ್ಟಲ್ಲಿ ಬಾಯಿ ತುಂಬ ಹರಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ ಏನು ಹೇಳಿ? ಏನಿದೆ? ಬೇಬಿ ಕಾರ್ನ್ ಡಬಲ್ ಫ್ರೈ. ಬೇಬಿ ಕಾರ್ನ್ ಡಬಲ್ ಫ್ರೈಸ್. ಓಕೆ, ಎರಡೂ ಡಿಶ್ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಎಸ್ಪೆಷಲಿ ಟೆಂಡರ್ ಕೋಕೋನಟ್ ಸೂಪ್ ಏನಿದೆ ಅಲ್ವಾ, ಅದು ನೀವು ಟೆಂಡರ್ ಕೋಕೋನಟ್ ಗಂಜಿ ಹಾಕಿರೋದಕ್ಕೂ ಮೇಲ್ಗಡೆ ಸಿಕ್ಕಾಬಟ್ಟೆ ಚೆನ್ನಾಗಾಗಿದೆ. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿದೆ. ಸೊ ನಿಶಾ, ಇವಾಗ ನಾನು ಟೇಸ್ಟ್ ಮಾಡಿದಾಗಿದೆ, ಹೇಳಿದೆ, ರಿಸಲ್ಟು ಕೂಡ ಬಂದಾಯಿತು. ಈಗ ನೆಕ್ಸ್ಟು ಇನ್ನೊಬ್ಬರ ಹತ್ರ ರಿಸಲ್ಟ್ ಕೇಳ್ಬಿಡೋಣ ಅಲ್ವಾ? ಯಾರು ಹೇಳಿ? ನಮ್ಮಮ್ಮ ಅಲ್ವಾ? ಆಬ್ವಿಯಸ್ಲಿ ನಿಮ್ಮ ತಾಯಿಯವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಡ. ಓಕೆನಾ? ಕರೀರಿ ಅಮ್ಮನ. ಮಮ್ಮಿ, ನಿಶಾ ಮಾಡಿರುವಂಥ 2 ಸೂಪರ್ ಆಗಿರೋ ರೆಸಿಪೀಸ್ನ ನಾನು ಟೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಅಂತಲೂ ಹೇಳಿದ್ದೀನಿ. ಆದರೆ ಏನೇ ಆದರೂ ಅದು ಕರೆಕ್ಟ್ ಹುಳಿ, ಸಿಹಿ, ಖಾರ ಎಲ್ಲ ನೀವು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ರೆಡಿ ಇದ್ದೀರಲ್ವಾ? ಟೇಸ್ಟ್ ಮಾಡ್ಬಿಟ್ಟು ಹೇಳಿ, ಹೇಗಿತ್ತು ನಿಶಾ ಮಾಡಿರುವಂಥ 2 ಡಿಶ್? ತುಂಬ ಚೆನ್ನಾಗಿದೆ, ಅಂದರೆ ಸೂಪ್ ಅಂತೂ ಸೂಪರ್. ಓಕೆ, ಇದು ಬೇಬಿ ಕಾರ್ನ್ ಡಬಲ್ ಫ್ರೈ ಸೂಪರ್. ಓಕೆ, ಫೈನ್. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಶಾ ಅವರೇ, 2 ಸೂಪರ್ ಆಗಿರುವಂಥ ರೆಸಿಪೀಸ್ ಟೆಂಡರ್ ಕೋಕೋನಟ್ ಸೂಪ್ ಮತ್ತು ಬೇಬಿ ಕಾರ್ನ್ ಡಬಲ್ ಫ್ರೈಸ್ ಮಾಡಿಕೊಟ್ಟಿದ್ದೀರಾ. ಸೊ ತುಂಬ ಚೆನ್ನಾಗಿದೆ ಅದು. ಹಾಗೇನೆ ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ವೀಕ್ಷಕರೇ, ನೋಡಿದ್ರಲ್ಲ, ನಿಶಾ ಅವರು ಟೆಂಡರ್ ಕೋಕೋನಟ್ ಸೂಪ್ ಮತ್ತು ಬೇಬಿ ಕಾರ್ನ್ ಡಬಲ್ ಫ್ರೈಸ್ ಮಾಡಿಕೊಟ್ರು. ತುಂಬಾ ಚೆನ್ನಾಗಾಗಿದೆ, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಟ್ರೈ ಮಾಡಬೇಕಾದ್ರೆ ಏನಾದ್ರು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ, ರೀಕ್ಯಾಪ್ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಎಳನೀರಿನ ಸೂಪ್ ಮಾಡುವ ವಿಧಾನ: ಮೊದಲಿಗೆ ಎಳನೀರನ್ನ ಕುದಿಯಲು ಬಿಡಿ. ನಂತರ ಮಿಕ್ಸಿ ಜಾರಿಗೆ 3 ಬೆಳ್ಳುಳ್ಳಿ, 2 ರಿಂದ 3 ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಕುದೀತಿರೋ ಎಳನೀರಿಗೆ ಎಳನೀರಿನ ಕೆನೆಯನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ. ನಂತರ 2 ನಿಮಿಷ ಕುದಿಯಲು ಬಿಡಿ. ಆಮೇಲೆ ಮಿಕ್ಸಿ ಮಾಡಿದ ಪೇಸ್ಟ್ ಅನ್ನ ಕುದಿಯುತ್ತಿರೋ ಎಳನೀರಿಗೆ ಹಾಕಿ. ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಹಾಕಿ. ನಂತರ ಉಪ್ಪು, ಕರಿಮೆಣಸಿನ ಪುಡಿ ಹಾಕಿದ್ರೆ ಎಳನೀರಿನ ಸೂಪ್ ರೆಡಿ. ಎಸ್, ಸಿಂಪಲ್ ಆಗಿ ಮಾಡ್ಬೋದಲ್ವಾ? ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಮನೆ ಮದ್ದು ಇವತ್ತು ನೋಡ್ಕೊಂಬಂದ್ಬಿಡಿ.
ಇವತ್ತಿನ ಮನೆ ಮದ್ದು ಏನಪ್ಪಾ ಅಂತಂದ್ರೆ ಹಲ್ಲು ಬರ್ತಾ ಇದ್ರೆ ಅದಕ್ಕೊಂದು ಒಳ್ಳೆ ರಾಮಬಾಣ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಗಿ ಹಿಟ್ಟಿಗೆ ಉಪ್ಪನ್ನ ಬೆರೆಸಿ ಹಲ್ಲು ಉಜ್ತಾ ಬಂದ್ರೆ ಒಸಡುಗಳು ಕೂಡ ಗಟ್ಟಿ ಆಗುತ್ತೆ, ಹಾಗೆ ಹಲ್ಲು ಕೂಡ ಬರೋದಿಲ್ಲ. ಟ್ರೈ ಮಾಡಿ. ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಕೀಪ್ ವಾಚಿಂಗ್ ಸುವರ್ಣ ಪ್ಲಸ್.